ಸ್ನೇಹಿತರೆ, ಆಚಾರ್ಯ ಪ್ರಶಾಂತ್ ಅವರ ಐಸೆ ಪ್ರಕಟತೆ ಹೇ ಕೃಷ್ಣ ಎನ್ನುವ ಪುಸ್ತಕದಿಂದ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಆಚಾರ್ಯಜಿಯವರು. ಇದರಲ್ಲಿ ಭಗವದ್ಗೀತೆಯ 4ನೇ ಅಧ್ಯಾಯದ 7ನೇ ಶ್ಲೋಕದಿಂದ 11ನೇ ಶ್ಲೋಕದವರೆಗೂ ಅರ್ಥಗಳು ಇದ್ದಾವೆ. ಇದರಲ್ಲಿ ನಮಗೆ ಸುಲಭವಾಗಿ ಅರ್ಥ ಆಗ್ತಕ್ಕಂತಹ ಒಂದು ಮಾತಿನಲ್ಲಿ ಆಚಾರ್ಯಜಿಯವರು ಬರೆದಿದ್ದಾರೆ. ಆ ಶ್ಲೋಕದ ಅರ್ಥ ಏನಪ್ಪ ಅಂತಂದರೆ, ಒಂದು ಮನ್ ಕಾ ನಿರ್ಮಲ್ ಹೋ ಜಾನಾ ಹಿ ಶ್ರೀಕೃಷ್ಣ ಪ್ರಾಪ್ತಿ ಹೇ. ಕೃಷ್ಣನನ್ನು ಪಡ್ಕೊಳ್ತಕ್ಕಂಥದ್ದು ಅಂತಂದರೆ ಯಾವುದೋ ದೇಹವನ್ನು ನಮ್ಮದಾಗಿ ಮಾಡ್ಕೊಳ್ತಕ್ಕಂಥದ್ದಲ್ಲ. ಕೃಷ್ಣನ ಒಂದು ದೇಹದ ರೂಪದಲ್ಲಿ ನಾವು ಪರಿಕಲ್ಪನೆ ಮಾಡ್ಕೊಳ್ತಕ್ಕಂಥದ್ದಲ್ಲ. ಕೃಷ್ಣ ಅಂದರೆ ಕೃಷ್ಣತ್ವ, ಕೃಷ್ಣನ ಗುಣಗಳು, ಅದೇ ಕೃಷ್ಣ ಪ್ರಾಪ್ತಿ ಮಾಡ್ಕೊಳ್ತಕ್ಕಂಥದ್ದು. ಅಂದರೆ ಏನು ಹೇಳ್ತಾ ಇದ್ದಾರೆ ಅಂದರೆ, ಮನ್ ಕಾ ನಿರ್ಮಲ್ ಹೋ ಜಾನಾ ಹಿ ಶ್ರೀಕೃಷ್ಣ ಪ್ರಾಪ್ತಿ ಹೇ. ನೋಡಿರಿ, ಮನಸ್ಸನ್ನು ನಿರ್ಮಲತೆಯನ್ನು ಮಾಡ್ಕೊಳ್ತಕ್ಕಂಥದ್ದೇ ನಾವು ಶ್ರೀಕೃಷ್ಣನ ಪ್ರಾಪ್ತಿ ಅಂತಕ್ಕಂತಹ ಮಾತನ್ನು ಆಚಾರ್ಯಜಿಯವರು ಹೇಳ್ತಾ ಇದ್ದಾರೆ. ಮತ್ತು ಮುಂದೆ ಇನ್ನೊಂದು ಮಾತನ್ನು ಹೇಳ್ತಾ ಇದ್ದಾರೆ ಆಚಾರ್ಯಜಿಯವರು. ಏನಪ್ಪ ಅಂದರೆ, ಶ್ರೀಕೃಷ್ಣ ಜಿನ್ಕೋ ಪ್ರಿಯ ಹೋ ಉನ್ಹೇ ಶ್ರೀಕೃಷ್ಣ ಕಿ ಖೋಜ್ ಛೋಡ್ಕರ್ ಕೆ ಅಪ್ನಿ ಗಂದಗಿ ಕೋ ಖೋಜ್ನಾ ಪಡೇಗ. ಯಾರಿಗೆ ಕೃಷ್ಣತ್ವ ಪ್ರಾಪ್ತಿ ಮಾಡ್ಕೊಳ್ಳೋದಿದೆ, ಯಾರಿಗೆ ಕೃಷ್ಣ ಪ್ರಿಯ ಇದ್ದಾನೆ ಅಂದರೆ ಅವರು ಕೃಷ್ಣನನ್ನು ಹುಡುಕೊಳ್ಳೋದನ್ನು ಬಿಟ್ಟು ಮೊದಲು ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಗಂದಗಿಯನ್ನು ಅಂದರೆ ಕೊಳಕನ್ನು ಹುಡುಕೋದಕ್ಕೆ ಶುರು ಮಾಡಬೇಕು ಅಂತಕ್ಕಂತಹ ಮಾತನ್ನು ಹೇಳ್ತಾ ಇದ್ದಾರೆ ಅನ್ನೋದಕ್ಕಿಂತ ಭಗವದ್ಗೀತೆಯಲ್ಲಿ ಈ ಥರನೇ ಇರ್ತಕ್ಕಂಥದ್ದು. ಗಂದಗಿಯನ್ನು ನಾವು ಹುಡುಕೋದಕ್ಕೆ ಶುರು ಮಾಡಬೇಕು. ನಮ್ಮ ಮನಸ್ಸಿನೊಳಗಡೆ ಗಂದಗಿ ಕೊಳಕು ಅಂದರೆ ಕೆಟ್ಟ ಗುಣಗಳನ್ನು ಇದ್ದಾವ ಅಂತಕ್ಕಂಥದ್ದನ್ನು ನೋಡ್ಕೊಳ್ಳೋದನ್ನು ಕಲಿಬೇಕು. ನೋಡಿ, ನಮ್ಮಲ್ಲಿ ಕೆಟ್ಟ ಗುಣಗಳಿಲ್ಲ, ನಾವು ತುಂಬ ಒಳ್ಳೆಯವರು ಅಂತಕ್ಕಂತಹ ಮಾತನ್ನು ನೀವು ಇಟ್ಕೊಂಡಿದ್ದೀರಿ ಅಂದರೆ ಅದು ಶುದ್ಧ ತಪ್ಪಾಗಿರ್ತಕ್ಕಂಥದ್ದು. ಯಾಕೆಪ್ಪ ಅಂತಂದರೆ, ಒಂದು ಮಗು ಹುಡ್ತಾ ದೇಹದಲ್ಲಿ ಅವನು ಹಾರ್ಟ್ ಹೇಗೆ ತಂದಿರ್ತಾನೋ ಜೊತೆಯಲ್ಲಿ, ಹಾರ್ಟ್ ಇಲ್ಲದ್ರೆ ಮನುಷ್ಯ ಬದುಕೋದಕ್ಕೆ ಸಾಧ್ಯನೇ ಇಲ್ಲ, ಕಿಡ್ನಿ ಇಲ್ಲದೇ ಇದ್ದರೆ ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅದೇ ರೀತಿ ಹುಡ್ತಾ ತನ್ನ ಒಳಗಡೆ ಹಾರ್ಟ್, ಹೃದಯ ಮತ್ತು ಕಿಡ್ನಿಗಳನ್ನು ಹೇಗೆ ಹೊತ್ಕೊಂಡು ತರ್ತಾನೋ ಒಂದು ಮಗು, ಅದೇ ರೀತಿಯಾಗಿ ಮನಸ್ಸಿನಲ್ಲಿ ಕಾಮ, ಕ್ರೋಧ, ಲೋಭ, ಮದ, ಮತ್ಸರ್ಯಗಳನ್ನು ತಗೊಂಡೇ ಬಂದಿರ್ತಾನೆ. ಒಂದು ಮಗು ಅಂಧಕಾರದಲ್ಲಿ, ಅಜ್ಞಾನದಲ್ಲೇ ಹುಟ್ಟಿರ್ತದೆ. ನಾವು ತಿಳಿತಾ ದೊಡ್ಡವರಾಗ್ತಾ ಆ ಅಜ್ಞಾನವನ್ನು, ಅಂಧಕಾರವನ್ನು ನಮ್ಮ ಒಳಗಡೆ ಇದೆಯಪ್ಪ ಅಂತ ನೋಡ್ಕೊಳ್ಳೋದಕ್ಕೆ ಮನಸ್ಸಿನ ನಿರ್ಮಲತೆ ಅಂತಕ್ಕಂಥದ್ದು. ಅಂತಹ ನಮ್ಮಲ್ಲಿ ಇರ್ತಕ್ಕಂತಹ ಗುಣಗಳನ್ನು ನೋಡಿಕೊಂಡು ನಾವು ಅದನ್ನು ಕಳಿಸ್ತಾ ಬರ್ತಕ್ಕಂಥದ್ದೇ ನಮ್ಮ ಒಂದು ಕೃಷ್ಣತ್ವ ಪ್ರಾಪ್ತಿ ಮಾಡ್ಕೊಳ್ತಕ್ಕಂಥದ್ದು. ನಾವು ಎಲ್ಲಿವರೆಗೂ ನಮ್ಮ ಒಳಗಡೆ ನಮ್ಮಲ್ಲಿರ್ತಕ್ಕಂತಹ ಕೊಳಕನ್ನು ನೋಡ್ಕೊಳ್ಳೋದಕ್ಕೆ ನಾವು ಶುರು ಮಾಡೋದಿಲ್ವೋ ಅಲ್ಲಿವರೆಗೂ ನಮಗೆ ಕೃಷ್ಣ ಪ್ರಾಪ್ತಿಯಾಗೋದಕ್ಕೆ ಸಾಧ್ಯ ಇಲ್ಲ. ಕೃಷ್ಣ ಅಂದರೆ ಮೊದಲನೇದಾಗಿ ನಮ್ಮ ತಲೆಯಿಂದ ತೆಗೆದು ಹಾಕ್ಬಿಡಬೇಕು ಯಾವುದೋ ಒಂದು ದೇಹ ಇದೆ ಅಂತಕ್ಕಂಥ ದೇಹದ ಪ್ರಶ್ನೆ ಅಲ್ಲ. ಇಲ್ಲಿ ನಮ್ಮಲ್ಲೇ ಒಳಗೊಂದು ಕೃಷ್ಣತ್ವವನ್ನು ಜಾಗೃತ ಆಗಬೇಕು ಅಂತಕ್ಕಂತಹ ಮಾತು. ಫಾರ್ ಎಕ್ಸಾಂಪಲ್ ಆಗಿ ನೋಡಿ, ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಮಹಾತ್ಮ ಗಾಂಧೀಜಿಯವರಂತ ಹೇಳ್ಬೋದು, ರಾಜಾರಾಮ್ ಮೋಹನ್ ರಾಯ್ ಅಂತ ಹೇಳ್ಬೋದು, ಸ್ವಾಮಿ ವಿವೇಕಾನಂದರು ಅಂತಕ್ಕಂಥ ಹೇಳ್ಬೋದು. ಅವರಲ್ಲಿ ಕೃಷ್ಣತ್ವ ಪ್ರಕಟ ಆಯಿತು. ಹೇಗೆಪ್ಪ ಅಂತಂದರೆ, ನಮಗೆ ಎದುರುಗಡೆ ನಮ್ಮಲ್ಲಿ ಇರ್ತಕ್ಕಂಥ ಕೊಳಕನ್ನು ಹೇಗೆ ನಾವು ಕಳಿಸ್ತಾ ಬರ್ತೀವಿ, ಅದೇ ರೀತಿಯಾಗಿ ನಾವು ಹೊರಗಡೆ ಸಮಾಜದಲ್ಲಿ ಇರ್ತಕ್ಕಂಥ ಕೊಳಕು ಕೂಡ ನಮ್ಮ ಕಣ್ಣಿಗೆ ಕಾಣಿಸೋದಕ್ಕೆ ಶುರು ಮಾಡುತ್ತೆ. ಆ ಸಮಾಜದಲ್ಲಿ ಇರ್ತಕ್ಕಂತಹ ಒಂದು ಕೊಳಕನ್ನು ನಾವು ಹೊಡೆದೋಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅಂತಹ ಗುಣ ನಮ್ಮಲ್ಲಿ ಒಳಗಡೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾವು ಕೃಷ್ಣತ್ವ ಅಂತ ಕರಿತೀವಿ. ಅದನ್ನು ಭಗವದ್ಗೀತೆಯಲ್ಲಿ ಹಾಗೇ ಹೇಳಿರ್ತಕ್ಕಂಥದ್ದು. ನಮ್ಗೆ ಯಾವುದೋ ಕೃಷ್ಣನನ್ನು ನಾವು ಬೆಣ್ಣೆ ತಿನ್ನೋ ಕೃಷ್ಣ, ಲಡ್ಡು ತಿನ್ನುವಂಥ ಕೃಷ್ಣ, ಆ ಥರ ನಾವು ಕಲ್ಪನೆ ಮಾಡ್ಕೊಂಡ್ಬಿಟ್ಟಿದ್ದೀವಿ. ನಿಜವಾದ ಕೃಷ್ಣ ಅಂದರೆ ನಮಗೆ ಭಗವದ್ಗೀತೆ ಕೊಟ್ಟಂತಹ ಕೃಷ್ಣ. ಆ ಭಗವದ್ಗೀತೆ ಕೊಟ್ಟಂತಹ ಕೃಷ್ಣ ಇಲ್ಲಿ ಭಗವದ್ಗೀತೆಯಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಕ್ಕಂತಹ ಮಾತನ್ನು ಸುಲಭವಾಗಿ ನಮಗೆ ಆಚಾರ್ಯ ಪ್ರಶಾಂತ್ ಅವರು ತಮ್ಮ ಆಚಾರ್ಯ ಪ್ರಶಾಂತ್ ಆ್ಯಪ್ನಲ್ಲಿ ಗೀತಾ ಸಮಾಗಮದಲ್ಲಿ ನಮಗೆ ತಿಳಿಸ್ತಾರೆ. ಆವಾಗಲೇ ನಮ್ಮ ತಲೆ ಇರತಕ್ಕಂತಹ ಭ್ರಮೆಗಳು ದೂರ ಆಗ್ತವೆ. ಮುಂದೆ ಆಚಾರ್ಯಜಿಯವರು ಮತ್ತೆ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಏನಪ್ಪ ಅಂದರೆ, ಸಾರಾ ಅಧ್ಯಾತ್ಮ ಸ್ವಯಂ ಕಿ ಗಂದಗಿ ಕಿ ತಲಾಶ್ ಹೈ. ಜೋ ಸ್ವಯಂ ಕಿ ಗಂದಗಿ ಕೋ ದೇಖ್ನೆ ಸೆ ಡರ್ತಾ ಹೈ ವೋ ಗಂದೇ ಹಿ ರಹ ಜಾತಾ ಹೈ. ನೋಡಿರಿ, ಎಲ್ಲ ಅಧ್ಯಾತ್ಮನೇ ನಮ್ಮ ಮನಸ್ಸಿನ ಕೊಳಕನ್ನು ತೆಗೆಯೋದಕ್ಕೆ ಹೇಳುತ್ತದೆ. ನಮ್ಮ ಮನಸ್ಸಿನ ಕೊಳಕನ್ನು ನೋಡ್ಕೊಳ್ಳೋದಕ್ಕೆ ಹೇಳ್ತದೆ. ನೋಡ್ಕೊಳ್ತಾ ಹೋದ್ವಿ ಅಂದರೆ ತಾನೇ ಸ್ವಚ್ಛ ಆಗಿಬಿಡ್ತದೆ. ನಾವು ನೋಡ್ಕೊಳ್ಳೋದೇ ಇದ್ದಾಗ ಅಲ್ಲಿ ಕೊಳಕಿದೆ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಸೊ ಇಡೀ ಅಧ್ಯಾತ್ಮವೇ ಏನು ಹೇಳ್ತಪ್ಪ ಅಂತಂದರೆ, ನಮ್ಮ ಮನಸ್ಸನ್ನು ನಿರ್ಮಲ ಮಾಡ್ಕೊಳ್ತಕ್ಕಂತಹ ಮಾತನ್ನು, ನಮ್ಮ ಮನಸ್ಸನ್ನೇ ನಿರ್ಮಲ ಮಾಡ್ಕೊಂಡ್ವಿ ಅಂದರೆ ಅಲ್ಲೇ ಕೃಷ್ಣತ್ವ ಪ್ರಕಟ ಆಗಿಬಿಡ್ತದೆ. ಅದೇ ರೀತಿ ಮುಂದುವರೆದು ಸಂತ ಕಬೀರ್ ಅವರು ಕೂಡ ಒಂದು ಮಾತನ್ನು ತಮ್ಮ ದೋಹೆಯಲ್ಲಿ ಹೇಳ್ತಾರೆ. ಏನಪ್ಪ ಅಂದರೆ, ನಾ ಮೂರತ್ ಮೇ ನಾ ತೀರತ್ ಮೇ ನಾ ಕಾಬೆ ಕೈಲಾಶ ಮೇ ಮೋಕೋ ಕಹಾ ಢೂಂಢೆ ರೇ ಬಂಧೆ
ಮೈ ತೋ ತೇರೆ ಪಾಸ್ ಮೇ. ನೋಡಿ, ಭಗವದ್ಗೀತೆಯಲ್ಲಿರ್ತಕ್ಕಂಥ ಕೃಷ್ಣನು ಅದೇ ಮಾತನ್ನು ಹೇಳ್ತಾ ಇದ್ದಾರೆ, ಮತ್ತು ಸಂತ ಕಬೀರ್ ಅವರು ಕೂಡ ಅದನ್ನೇ ಮಾತನ್ನು ಹೇಳ್ತಾ ಇದ್ದಾರೆ. ಭಗವಂತನನ್ನು ನೀನು ಎಲ್ಲಿ ಹುಡುಕ್ತಾ ಇದ್ದೀಯಾ? ರಾಮನನ್ನು ಎಲ್ಲಿ ಹುಡುಕ್ತಾ ಇದ್ದೀಯಾ? ಕೃಷ್ಣನನ್ನು ಎಲ್ಲಿ ಹುಡುಕ್ತಾ ಇದ್ದೀಯಾ? ನಾ ಮೂರತ್ತಿಮೆ ನಾ ತೀರತ್ತಿಮೆ, ಮೂರ್ತಿಯಲ್ಲೂ ಇಲ್ಲ, ನೀವು ತೀರ್ಥ ಸ್ನಾನ ಮಾಡಿದ್ರೂ ಇಲ್ಲ. ನಾ ಕಾಬೆ ಕೈಲಾಶದಲ್ಲೂ ಕೂಡ ಇಲ್ಲ. ಮೂಕೋಕ ಹಾಗೆ ಢೂಂಡೇರೆ ಬಂದೇನು, ಎಲ್ಲಿ ಹುಡುಕ್ತಾ ಇದ್ದೀನಿ ನನ್ನನ್ನು? ಮೈತೋತೇರೆ ಪಾಸಮೆ, ನಾನು ನಿನ್ನ ಒಳಗಡೆನೇ ಇದ್ದೀನಿ, ನೀನು ನೋಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ನಾವು ನೋಡ್ಕೊಳ್ತಾ ಹೋದ್ವಿ ಅಂತಂದರೆ ನಮ್ಮ ಒಳಗಡೆನೇ ಭಗವಂತ ಇದ್ದಾನೆ ಅಂತಕ್ಕಂಥ ಮಾತನ್ನು ನಿಮ್ಗೆಲ್ರಿಗೂ ಅನುಭವಕ್ಕೆ ಬಂದೇ ಬರುತ್ತೆ. ಈ ಥರ ಅನುಭವ ನಿಮಗೂ ಆಗಬೇಕಪ್ಪ ಅಂತಂತಂದರೆ ದಯವಿಟ್ಟು ಆಚಾರ್ಯ ಪ್ರಶಾಂತ್ ಅವ್ರನ್ನ ಕೇಳೋದಕ್ಕೆ ಶುರು ಮಾಡಿ ನಿಜವಾದ ಭಗವದ್ಗೀತೆಯ ಒಂದು ಮಹತ್ವವನ್ನು ತಿಳ್ಕೊಳ್ಬೇಕು. ನಮ್ಮ ದೇಶದ ಪ್ರತಿಯೊಬ್ಬರು ಕೂಡ ಈ ಭಗವದ್ಗೀತೆಯ ನಿಜವಾದ ಅರ್ಥವನ್ನು ತಿಳ್ಕೊಂಡ್ವಿಯಪ್ಪ ಅಂದರೆ ನಮ್ಮನ್ನು ನಾವು ಶ್ರೇಷ್ಠ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೋದು. ನಮ್ಮಲ್ಲಿ ಕೃಷ್ಣತ್ವವನ್ನು ಜಾಗೃತ ಮಾಡಬಹುದು. ಸಣ್ಣ ಸಣ್ಣ ವಿಚಾರದಲ್ಲೂ ಕೂಡ ನಮ್ಮ ದೇಶವನ್ನು ಕೂಡ ನಾವು ಮುಂದೆ ಒಯ್ಬೋದು, ಶ್ರೇಷ್ಠ ಮಟ್ಟದಲ್ಲಿ ತೆಗೆದುಕೊಂಡು ಹೋಗ್ಬೋದು. ನಮ್ಮ ದೇಶ ಅಂದರೆ ಏನಿದೆ? ನಮ್ಮ ದೇಶ ಅಂದರೆ ಭಾರತದ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಉನ್ನತ ಮಟ್ಟದಲ್ಲಿ ಯೋಚನೆ ಮಾಡಿದಾಗ, ಉನ್ನತ ಮಟ್ಟದ ವಿಚಾರಧಾರೆಯನ್ನು ತನ್ನದಾಗಿಸಿಕೊಂಡಾಗ ದೇಶವು ಕೂಡ ತನ್ನಾಗೆ ತಾನಾಗಿ ಮುಂದೆ ಬಂದೇ ಬರುತ್ತದೆ. ಪ್ರಕೃತಿ ಕೂಡ ಒಂದು ಭಗವದ್ಗೀತೆಯಿಂದ ಪ್ರಕೃತಿ ಕೂಡ ಒಂದು ಸುಂದರವಾಗುತ್ತದೆ. ಮನುಷ್ಯನ ವಿಚಾರಗಳು ಕೂಡ ಸುಂದರವಾಗುತ್ತವೆ. ಪ್ರಕೃತಿ ಹೇಗೆ ಸುಂದರವಾಗುತ್ತದೆಪ್ಪ ಅಂದರೆ ಮನುಷ್ಯ ಪ್ರಕೃತಿಯನ್ನು ನಾಶ ಮಾಡೋದಕ್ಕೆ ಬಯಸೋದಿಲ್ಲ. ತನ್ನನ್ನು ತಾನು ನೋಡ್ಕೊಂಡಿದ ಮೇಲೆ ಪ್ರಕೃತಿಯನ್ನು ಅವನು ಹಿಂಸೆ ಕೊಡೋದಕ್ಕೆ ಬಯಸೋದಿಲ್ಲ. ಭಗವದ್ಗೀತೆಯಲ್ಲಿ ಅದೇ ಮಾತನ್ನು ಹೇಳ್ತಾ ಇದ್ದಾನೆ. ಏನಪ್ಪ ಅಂತಂದರೆ ಯಾವ ಮನುಷ್ಯ ಆಧ್ಯಾತ್ಮಿಕವಾಗ್ತಾನೋ ಆ ಮನುಷ್ಯ ತನ್ನಲ್ಲಿರ್ತಕ್ಕಂಥ ಸುತ್ತಮುತ್ತಲು ಇರ್ತಕ್ಕಂಥವರಿಗೂ ಕೂಡ ತೊಂದರೆ ಕೊಡೋದಕ್ಕೆ ಬಯಸೋದಿಲ್ಲ, ಪ್ರಕೃತಿಗೂ ಕೂಡ ತೊಂದರೆ ಕೊಡೋದಕ್ಕೆ ಬಯಸೋದಿಲ್ಲ, ಪ್ರಾಣಿ ಪಕ್ಷಿಗಳಿಗೂ ತೊಂದರೆ ಕೊಡೋದಕ್ಕೆ ಅವನು ಬಯಸೋದಿಲ್ಲ. ಪ್ರಕೃತಿ ಎಷ್ಟು ಸ್ವಚ್ಛವಾಗಿಬಿಡುತ್ತೆ, ಅವನ ಮನಸ್ಸು ಎಷ್ಟು ಸ್ವಚ್ಛವಾಗಿಬಿಡುತ್ತೆ, ಪ್ರಕೃತಿ ಕೂಡ ಅಷ್ಟೇ ಸ್ವಚ್ಛವಾಗಿ ಇಟ್ಕೊಳ್ತಾನೆ ಅವನು. ಇದೇ ಇಡೀ ಅಧ್ಯಾತ್ಮ ಅಂದರೆ ಸನ್ಯಾಸತ್ವ ಸ್ವೀಕಾರ ಮಾಡಿ ಎಲ್ಲೋ ಹೋಗಿ ಕಾಡಿನಲ್ಲಿ ವಿಚಾರ ಮಾಡಿ ಕುಳಿತುಕೊಳ್ತಕ್ಕಂಥದ್ದಲ್ಲ. ಇದ್ದಲ್ಲಿರ್ತಕ್ಕಂಥ ಎಲ್ಲಿರ್ತಾನೋ ಅಲ್ಲೇ ಆ ವ್ಯಕ್ತಿ ತನ್ನ ಮನಸ್ಸನ್ನು ಸ್ವಚ್ಛ ಮಾಡ್ಕೊಳ್ತಕ್ಕಂಥದ್ದು, ತನ್ನ ಪರಿಸರವನ್ನು ಸ್ವಚ್ಛ ಮಾಡ್ಕೊಳ್ತಕ್ಕಂಥದ್ದು, ಸ್ವಚ್ಛವಾದ ಒಂದು ಹಾರೆಗಳನ್ನು ತಲೆಯಲ್ಲಿಟ್ಕೊಳ್ತಕ್ಕಂಥದ್ದು, ಅನ್ಯಾಯವನ್ನು ಕಂಡಾಗ ತಿರುಗಿ ಬೀಳ್ತಕ್ಕಂಥ ಶಕ್ತಿ ತನ್ನಲ್ಲಿ ಜಾಗೃತವಾಗಿರ್ತಕ್ಕಂಥದ್ದು, ಇದೇ ಅಧ್ಯಾತ್ಮ, ಇದೇ ನಿಜವಾದ ಅಧ್ಯಾತ್ಮ. ಈ ನಿಜವಾದ ಅಧ್ಯಾತ್ಮವನ್ನು ಆಚಾರ್ಯ ಪ್ರಶಾಂತ್ ಅವರಿಗಿಂತ ಈ ಒಂದು ಜನಮಾನಸದಲ್ಲಿ ತಿಳಿಸೋರು ಯಾರೂ ಇಲ್ಲ. UK ಕೂಡ ಹೋಗ್ತಾ ಇದ್ದಾರೆ ಆಚಾರ್ಯ ಪ್ರಶಾಂತ್ ಅವರು. ಅಲ್ಲಿಯೂ ಕೂಡ ಅವರಿಗೆ ಬಹಳಷ್ಟು ಸನ್ಮಾನ, ಅವರ ಮಾತಿಗೆ ಒಂದು ಗೌರವ ಸಿಗ್ತಾ ಇದೆ. ಅದೇ ರೀತಿ ನಮ್ಮ ದೇಶದಲ್ಲೂ ಕೂಡ ಅವರ ಮಾತನ್ನು ಅನುಸರಿಸಿದವರು ಜೀವನದಲ್ಲಿ ಧೈರ್ಯವಾಗಿ ಮತ್ತು ಸ್ಥೈರ್ಯವಾಗಿ ಸುಂದರವಾಗಿ ಬದುಕನ್ನು ನಡೆಸ್ಬೋದು. ಸೊ ದಯವಿಟ್ಟು ಆಚಾರ್ಯ ಪ್ರಶಾಂತ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಐಸೇ ಪ್ರಕಟತೆ ಹೇ ಕೃಷ್ಣ ಹೇಗೆ ಪ್ರಕಟಗೊಳ್ತಾನೆ ಅಂತಕ್ಕಂತಹ ಒಂದು ವಾಸ್ತವಿಕ ಅರ್ಥವನ್ನು ತಿಳ್ಕೊಳ್ಳ್ರಿ ಅಂತ ಹೇಳ್ತೀನಿ.